ಸುಮನ್ ಟಿವಿ ಕನ್ನಡ ಹೆಲ್ತ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಇತ್ತೀಚಿನ ದಿನಗಳಲ್ಲಿ ವಯಸ್ಸಿನ ಮಿತಿ ಇಲ್ಲದೆ ಈ ಮಂಡಿ ನೋವಾಗಿರಬಹುದು, ಹಾಗೆ ಆಸ್ಟಿಯೋ ಆರ್ಥರೈಟಿಸ್ ಆಗಿರಬಹುದು, ಅಥವಾ ನಡೆಯೋದಕ್ಕೆ ಸಾಕಷ್ಟು ಸಮಸ್ಯೆ ಉಂಟು ಮಾಡ್ತಾ ಇರುವಂಥ ತೊಂದರೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಈಗ ಹೆಚ್ಚಿನದಾಗಿ ವೈದ್ಯಕೀಯ ರಂಗದಲ್ಲಿ ಸಾಕಷ್ಟು ಅಡ್ವಾನ್ಸ್ ಟೆಕ್ನಾಲಜಿನಲ್ಲಿ ಟ್ರೀಟ್ಮೆಂಟ್ಗಳು ಲಭ್ಯ ಇದೆ. ಅದರಲ್ಲಿ ಒಂದು ಈ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಹಾಗಾದರೆ ಈ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಯಾವ ಹಂತದಲ್ಲಿ ಮಾಡುವಂಥದ್ದು, ಅದರ ಸಕ್ಸಸ್ ರೇಟ್ ಎಷ್ಟಿದೆ, ಈ ಎಲ್ಲವನ್ನು ತಿಳಿಸ್ಕೊಡೋದಕ್ಕೋಸ್ಕರ ನಮ್ಮ ಜೊತೆಗೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯ ಹಿಪ್ ಆ್ಯಂಡ್ ನೀ ರಿಪ್ಲೇಸ್ಮೆಂಟ್ ಜಾಯಿಂಟ್ ಸರ್ಜನ್ ಆಗಿರುವಂತಹ ಡಾಕ್ಟರ್ KT ರಾಜಶೇಖರ್ ಅವರಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಹಾಗೆ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸುಮಾರು 24 ವರ್ಷಕ್ಕಿಂತ ಹೆಚ್ಚು ಇವರು ವೈದ್ಯಕೀಯ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. 800ಕ್ಕೂ ಹೆಚ್ಚು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಹಾಗೆ ಇವರ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಸಾಕಷ್ಟು ಜನ ಕ್ಯೂನಲ್ಲಿ ನಿಂತಿರ್ತಾರೆ. ಅಂಥದ್ರಲ್ಲಿ ಅವರು ಇವತ್ತು ನಮಗೆ ಸಮಯವನ್ನು ಕೊಟ್ಟು ಇವತ್ತು ಇಂಟರ್ವ್ಯೂನಲ್ಲಿ ಭಾಗಿಯಾಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈ ರೋಬೋಟಿಕ್ ನೀ ಸರ್ಜರಿ ಆಮೇಲೆ ಮಾತಾಡೋಣ. ಅದಕ್ಕೂ ಮುಂಚೆ ಈ ಮಂಡಿಗೆ ಯಾವ್ಯಾವ ತರಹದ ಪ್ರಾಬ್ಲಮ್ಗಳು ಬರುತ್ತೆ ಅಂತ ಫಸ್ಟಿಗೆ. ಈಗ ನೀ ಜಾಯಿಂಟಲ್ಲಿ ಏನಾಗಿದೆ ಅಂತಂದರೆ, ಈಗ ಮೋಸ್ಟ್ಲಿ ಏನಾಗೈತೆ ಅಂದರೆ ಅವೇರ್ನೆಸ್ ಅನ್ನೋದು ಜಾಸ್ತಿ ಕ್ರಿಯೇಟ್ ಆಗಿದೆ. ಅದರಿಂದ ಭಾಳ ಜನಕ್ಕೆ ನೋವು ಬೇಗ ಅಂದರೆ ಅವರಿಗೆ ಟ್ರೀಟ್ಮೆಂಟಿಗೆ ಬೇಗ ಜನ ರೀಚ್ ಆಗೋಕ್ಕೆ ಅನುಕೂಲ ಆಗ್ತಿದೆ. ಯಾಕೆಂದರೆ ಅವರು ಮೊದಲೆಲ್ಲ ಜನಗಳಿಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ, ಇದ್ದರೂ ಅದು ಅಕ್ಸೆಪ್ಟೆನ್ಸ್ ಭಾಳ ಇತ್ತು. ಇವಾಗ ಏನಾಗ್ತಿದೆ, ಎಲ್ಲರೂ ಫಿಟ್ ಆಗಿರಬೇಕು. ಈಗ ಏನಾಗಿದೆ, ಮೊದಲೆಲ್ಲ ನಾವು ನೋಡಿದರೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತಾಯಿದ್ವಿ. ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆದಂಗೆ ಈ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಕೆಲಸ ಮಾಡಬೇಕಂದ್ರೆ ಹಸ್ಬೆಂಡ್ ವೈಫು, ಒಬ್ಬರು ಸಿಂಗಲ್ಲು, 3 ಪೀಪಲ್ ಆ ಥರ ಇದ್ದಾಗ ದೇ ಹ್ಯಾವ್ ಟು ಬಿ ಫಿಟ್ ಆ್ಯಂಡ್ ಫೈನ್. ಆ್ಯಂಡ್ ಸೊ ಏನಾಗ್ತಿದೆ, ಸೊ ಇಲ್ಲಾಂದರೆ ಅಪ್ಪ ಅಮ್ಮ ಬೇರೆ ಕಡೆ ಯಾವುದೋ ಊರಲ್ಲಿ ಇರ್ತಾರೆ, ಸೊ ಮಕ್ಕಳು ಬೇರೆ ಕಡೆ ಊರಲ್ಲಿರ್ತಾರೆ. ಅಪ್ಪ ಅಮ್ಮ ವಯಸ್ಸಾದರೂ ಅವ್ರು ಅಟ್ಲೀಸ್ಟ್ ಅವ್ರು ಹೋಗಿ ಬಾತ್ರೂಮ್ ಬರೋದು, ತಮ್ಮ ದೈನಂದಿನ ಕೆಲಸಗಳನ್ನು ಮಾಡ್ಕೊಳಕ್ಕೆ ಫಿಟ್ ಆಗಿರಬೇಕಾಗಿತ್ತು. ಸೊ ಇದರಿಂದ ಅವೇರ್ನೆಸ್ ಕ್ರಿಯೇಟ್ ಇದ್ದಂಗೆ ನಮ್ಮ ಒಂದು ಎಕಾನಮಿನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆದಂಗೆ, ಭಾಳ ಜನಕ್ಕೆ ಇನ್ಶೂರೆನ್ಸ್ ಪಾಲಿಸಿ ಇಂಪ್ರೂವ್ ಆದಂಗೆ, ಮತ್ತು ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಟ್ರೀಟ್ಮೆಂಟ್ ಅವೈಲಬಿಲಿಟಿ ಲಭ್ಯ ಆಗ್ತಿರೋದ್ರಿಂದ ಗೌರ್ಮೆಂಟ್ ಪಾಲಿಸಿನೋ, ಪ್ರೈವೇಟ್ ಇನ್ಶೂರೆನ್ಸ್ ಪಾಲಿಸಿನೋ, ಕಾರ್ಪೊರೇಟ್ ಇನ್ಶೂರೆನ್ಸ್ ಪಾಲಿಸಿನೋ, ಅದರಿಂದ ಅವೇರ್ನೆಸ್ ಇದ್ದಂಗೆ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಬಂತು. ಆಮೇಲೆ ಇಮೇಜಿಂಗ್ ಇಂಪ್ರೂವ್ ಆದಂಗೆ ಎಲ್ಲ ವಿಧದಲ್ಲೂ ಪೇಷಂಟ್ ಇದಕ್ಕೆ ಕೇರ್ ಇಂಪ್ರೂವ್ ಆಗ್ತಾಯಿದೆ. ಅದೇ ಥರನೇ ಇನ್ಫಾರ್ಮೇಷನ್ನು ಭಾಳ ಜಾಸ್ತಿ ಆಗ್ತಾಯಿದೆ ಗೂಗಲ್ನಲ್ಲಿ. ಸೊ ಅವಾಗೇನಾಗುತ್ತೆ, ಜನಗಳಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ, ಯಾವ್ದು ಮಾಡಬೇಕು, ಏನು ಮಾಡಬೇಕು. ಹಾಗಾಗಿ ತೆಕ್ಕಿಪಾನ್ ಅಂದರೆ ಅವರು ಗೂಗಲ್ ಓದಿ ಏನಾಗಿರುತ್ತೆ ಅಂತಂದರೆ ಅರ್ಧ ಇನ್ಫಾರ್ಮೇಷನ್ ಇರುತ್ತೆ. ಈಗ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನನ್ನ ಹತ್ರ ಒಂದು ಫೋನ್ ಇದೆ, ಏನೋ ಐಫೋನ್, ಯಾವುದೋ ಒಂದು ಫೋನ್. ನಾನು ಅದನ್ನು ಕೆಟ್ಟೋಗಿತ್ತು ಅಂದ್ಕೊಳ್ಳಿ, ನಾನು ಐಫೋನ್ ಕಂಪ್ನಿಗೆ ಹೋಗ್ತೀನಿ, ಆ ಫೋನ್ ರಿಪೇರಿಗೆ ಕೊಡ್ತೀನಿ. ನಾನು ಅದ್ರಾಗ ಓದೋಕ್ಕೆ ಹೋಗೋದಿಲ್ಲ, ಓದಿದ್ರು ನನಗೆ ಸ್ವಲ್ಪ ಅರ್ಥ ಆಗುತ್ತೆ. ಅದು ರಿಪೇರಿ ಮಾಡೋಕ್ಕೆ ಹೋದರೆ ಅದು ರಿಪೇರಿ ಆಗ್ಬೋದು, ಕೆಡ್ಬೋದು. ಆದರೆ ಅವ್ರ ಹತ್ರ ಹೋಗಿ ನಾನು ಕೊಟ್ಟು ರಿಪೇರಿ ಮಾಡ್ತಾರೆ, ವಾಪಸ್ ಬಂದು ತೊಗೊಂಬರ್ತೀನಿ. ಸಪೋಸ್ ನಾನು ರಿಪೇರಿ ಮಾಡ್ಕೊತ ಕೂತ್ಕೊಂಡ್ರೆ ಏನಾಗುತ್ತೆ, ಆ ಇನ್ಫಾರ್ಮೇಷನಿಂದ ನಾನು ರಿಪೇರಿ ಮಾಡ್ತಾ ಅದು ರಿಪೇರಿ ಆದರೆ ಒಳ್ಳೇದು, ಆಗಿಲ್ಲಂದರೆ ಕೆಟ್ಟೋಗ್ಬೋದು. ಆದರೆ ಎಲ್ಲರೂ ಜನಗಳು ಈಗ ಅದೇ ಥರನೇ ಥಿಂಕ್ ಮಾಡ್ತಾರೆ, ಮನುಷ್ಯನು ಅದೇ ಥರ ಅಂತ. ಮನುಷ್ಯ ಆ ಥರ ಅಲ್ಲ. ಇಲ್ಲಿ ಮನುಷ್ಯನಲ್ಲಿ ನಮಗೆ ಕಣ್ಣಿಗೆ ಕಾಣದಷ್ಟು ಆ ತಿಳ್ಕೊಳ್ಳಿಗಿಂತ ಜಾಸ್ತಿ ದೊಡ್ಡದು ವಿಶಾಲವಾದ ಇದಿದೆ. ಅದು ಈ ನಮಗೇನೇ ಕಾಯಿಲೆಗಳು ಇರುವಾಗ ಟಿಪ್ ಆಫ್ ಐಸ್ಬರ್ಗ್ ಅಂತೀವಿ. ಅದೇ ಥರದ ಮೈಂಡ್ ಮತ್ತು ಹೃದಯ, ಈ ಗಟ್ ಅಂತಲೇ ಹೇಳ್ತೀವಿ, ಇವೆಲ್ಲ ಯಾವ ಥರ ವರ್ಕ್ ಆಗ್ತಿದೆ ಅಂತಂದರೆ ಇಟ್ ಈಸ್ ಫಿನಾಮಿನಲಿ ವರ್ಕ್ ವೆರಿ ವೆಲ್. ಎಷ್ಟೋ ಸತಿ ಇನ್ನೋಸೆನ್ಸ್ ಇಸ್ ಎ ಬ್ಲಿಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಜಾಸ್ತಿ ಓದೋದಕ್ಕಿಂತ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಚಿಕ್ಕ ಮಕ್ಕಳಿಂದ ನಾವು ಡಾಕ್ಟರ್ ಹತ್ರ ಹೋಗ್ತಿದ್ವಿ, ಅವ್ರು ಡಾಕ್ಟರ್ ಬೆಸ್ಟ್ ಅಂತ ಹೋಗ್ತಾಯಿದ್ವಿ. ಅವ್ರು ಏನು ಕೊಟ್ಟರು ಸರಿ ಹೋಗ್ತಾಯಿತ್ತು. ಅದೇ ಥರನೇ ಈಗ ಅಷ್ಟು ನಾವು ನಂಬೋದು ಅಷ್ಟು ಇನ್ನೋಸೆನ್ಸ್ ಬೇಡೋದನ್ನು ಆ ಒಂದು ಸರಿಯಾದ ಟ್ರೀಟ್ಮೆಂಟು ತಿಳ್ಕೊಬೇಕು, ಸ್ವಲ್ಪ ಐಡಿಯಾ ಇದ್ದರೆ ಸಾಕು. ನಾವು ಅದ್ರ ಬಗ್ಗೆ ಜಾಸ್ತಿ ಓದ್ದಂಗೆ ಅದ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಆದಂಗೆ ಏನಾಗುತ್ತೆ, ಮನುಷ್ಯನಲ್ಲಿ ಆ್ಯಂಗ್ಸೈಟಿ ಕ್ರಿಯೇಟ್ ಆಗುತ್ತೆ. ಆ್ಯಂಗ್ಸೈಟಿ ಆಯಿತು ಅಂತಂದರೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ನಿದ್ದೆ ಡಿಸ್ಟರ್ಬ್ ಆಯಿತು ಅಂತಂದರೆ ಹೀಲಿಂಗ್ ಪೊಟೆನ್ಷಿಯಲ್ ಡಿಸ್ಟರ್ಬ್ ಆಗುತ್ತೆ. ಸೊ ಅವಾಗೇನಾಗುತ್ತೆ, ಮನುಷ್ಯನಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ಭಾಳ ಟೆನ್ಷನ್ ಆಗಿಬಿಡುತ್ತೆ. ಇದರಿಂದ ವಾಸಿ ಆಗೋದು ಕಾಯಿಲೆಗಳು ದೊಡ್ಡ ಇದಾಗ್ಬಿಡುತ್ತೆ. ಸೊ ಅದರಿಂದ ನಿಮಗೆ ಜನಗಳಿಗೆ ಏನಾಗುತ್ತೆ, ಇನ್ಫಾರ್ಮೇಷನ್ ಸ್ವಲ್ಪ ತಿಳ್ಕೊಂಡು ಜಾಸ್ತಿ ಅದ್ರ ಬಗ್ಗೆ ಯಥೇಚ್ಛವಾಗಿ ತಿಳ್ಕೊಳ್ಳೋ ಬದಲು ನಿಮಗೆ ಗೊತ್ತಿರೋ ಡಾಕ್ಟ್ರು ಯಾರು ಚೆನ್ನಾಗಿ ಅನಿಸುತ್ತೋ, ಅವರು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೋ ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು
ಸೊ ಅವ್ರು ಹೇಳಿದ ಫಾಲೋ ಮಾಡಿದರೆ ಯೂಶಲಿ ಎಲ್ಲ ಸರಿ ಹೋಗ್ತಾರೆ. ನನಗೇನಂತ ಅಷ್ಟು ನಾಲೆಡ್ಜು ಅಷ್ಟು ಇನ್ಫಾರ್ಮೇಷನ್ ಬೇಕಾಗಿಲ್ಲ. ಸೊ ಇನ್ಫಾರ್ಮೇಷನ್ ಈಸ್ ಕಿಲ್ಲಿಂಗ್ ಅಸ್ ಒನ್ ವೇ ಅಂತ ಹೇಳ್ಬೋದು ನಾನು. ಸೊ ಸಮ್ಟೈಮ್ಸ್ ಅದಕ್ಕೆ ನಾನು ಹೇಳೋದು ಇನ್ನೋಸೆನ್ಸ್ ಈಸ್ ಅ ರಿಯಲಿ ಎ ಬ್ಲೆಸ್. ಸೊ ಒನ್ ಎವರ್ ಯು ಆರ್ ಗೋಯಿಂಗ್ ಟು ಎನಿ ಡಾಕ್ಟರ್, ನಾವು ಡಾಕ್ಟರ್ ಹತ್ರ ಹೋಗೋದಾದರೆ ನಿಮಗೆ ಒಂದು ಅವ್ರ ಮೇಲೆ ನಂಬಿಕೆ ಇರಬೇಕು. ಎರಡನೇದು ಬೆಸ್ಟ್ ಈಸ್ ಸರೆಂಡರ್ ಟು ಗಾಡ್, ಅಂದರೆ ದೇವ್ರ ಮೇಲೆ ನಂಬಿಕೆ ಇಡಿ. ಆಮೇಲೆ ಮೂರನೇದು ಸ್ವಲ್ಪ ಇನ್ಫಾರ್ಮೇಷನ್ ಇರ್ತೈತಿ. ಡಾಕ್ಟ್ರ್ ರೀಸನಬಲ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅವ್ರು ಒಳ್ಳೆ ಒಂದು ಎಂಪತಿ ಆಗಿದ್ದರೆ, ಎಂಪತಿ ಅಂತಂದರೆ ಒಂದು ಯಾವ ಥರ ಬೇಕಪ್ಪ ಅಂತಂದರೆ, ನಮ್ಮ ಅಪ್ಪ ಅಮ್ಮಗೆ ಆಗಿದ್ರೆ ನಾ ಏನು ಮಾಡ್ತಿದ್ದೆ, ನಮ್ಮ ಬ್ರದರ್ಗಾದ್ರೆ ಏನು ಮಾಡ್ತಿದ್ದೆ, ಅದೇ ಥರನೇ ಪೇಷಂಟನ್ನು ಕನೆಕ್ಷನ್ ಬಾಂಡ್ ಅಂತಲ್ಲ, ಪೇಷಂಟಿಗೆ ಸರಿಯಾಗಿ ಏನು ಬೇಕೋ ಅದು ಟ್ರೀಟ್ಮೆಂಟ್ ಕೊಡೋ ಅಷ್ಟು ಬರಬೇಕಪ್ಪ ಅಂತಂದರೆ ಅವ್ರು ಡಾಕ್ಟ್ರು ಅವ್ರ ಜಾಗದಲ್ಲಿದ್ದರೆ ನಾನೇನು ಮಾಡ್ತಿದ್ದೆ ಅದು ಯೋಚನೆ ಮಾಡಿದರೆ ಅವರಿಗೆ ಎಲ್ಲ ಕರೆಕ್ಟಾಗಿ ಅದೊಂದು ಸೊಲ್ಯೂಷನ್ ಸಿಗುತ್ತೆ. ನಿಜ ಡಾಕ್ಟರ್, ಇದು ಒಳ್ಳೆ ಮಾತು ನೀವು ಹೇಳಿರುವ. ಸೊ ಹಾಗಾಗಿ ಏನು ಹೇಳಬೇಕು ಅಂದರೆ ಪೇಷಂಟ್ಸು ಅಂಥ ಡಾಕ್ಟ್ರು ನಿಮಗೆ ಅನ್ನಿಸ್ತಾ ಇತ್ತಂದರೆ ಅವ್ರ ಹತ್ರ ಹೋದ್ರೆ ಟ್ರೀಟ್ಮೆಂಟ್ ಆಗುತ್ತೆ. ನಾವಾದರೂ ಅಷ್ಟೇ ಬಂದವ್ರಿಗೆಲ್ಲ ಸರ್ಜರಿ ಅಂತ ಹೇಳೋಕ್ಕಾಗಲ್ಲ, ಬಂದವ್ರಿಗೆಲ್ಲ ಇಂಜೆಕ್ಷನ್ ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ, ಬಂದವ್ರಿಗೆಲ್ಲ ಟ್ಯಾಬ್ಲೆಟೇ ಕೊಡು ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರನ್ನ ಫಸ್ಟ್ ಡಯಾಗ್ನೋಸ್ ಮಾಡಬೇಕು, ಅವ್ರಿಗೆ ಏನು ಅವಶ್ಯಕತೆ ನೋಡಬೇಕು. ಎಷ್ಟೋ ಸತಿ ನನ್ನ ಹತ್ರ ಬರ್ತಾರೆ ಪೇಷಂಟ್ಸು, 2 ಕಾಲು ನೀರು ಪೇಷಂಟ್ ಅಂತ ಬಂದಿರ್ತಾರೆ, ಅವ್ರಿಗೆ ಬೇಕಾಗಿರೋದಿಲ್ಲ. ಕೆಲವು ಸತಿ 2 ಕಾಲಲ್ಲಿ 1 ಕಾಲು ಬೇಕಾಗಿರುತ್ತೆ, ಇನ್ನೊಂದು ಕಾಲು ಬೇಕಾಗಿರಲ್ಲ. ಎಷ್ಟೋ ಸತಿ ಭಾಳ ನೋವು ಅಂತ ಬಂದಿರ್ತಾರೆ, ಸೌದೆ ಇರೋದಿಲ್ಲ. ಸೊ ಸೌದಿ ಇರುತ್ತೆ, ಅವ್ರಿಗೆ ನೋವು ಇರೋದಿಲ್ಲ. ಸೊ ಇವೆಲ್ಲದನ್ನು ನೋಡಿ ಅದು ಯಾವ್ದು ಬೇಕಿದೆ ಅದು ಕರೆಕ್ಟಾಗಿ ಮಾಡಿದ್ರೆ ಬೆಸ್ಟು. ಈಗ ಏನಾಗಿದೆ ಅಂದರೆ ಈಗಿನ ಕಾಲದಲ್ಲಿ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಆದಂಗೆ ನೀವು ಯಾವ್ದಾರ ಒಂದು ಮಾರ್ಕೆಟಲ್ಲಿ ಸ್ವಲ್ಪ ಏನಾದ್ರು ಬಂತು ಅಂದರೆ ಹೆಸರುವಾಸಿ ಅಂದರೆ ಎಲ್ಲರೂ ಅದು ತೊಗೊಂಡ್ಬಿಡ್ತೀವಿ, ಎಲ್ಲರೂ ಅದನ್ನು ಕಾಪಿ ಮಾಡೋಕ್ಕೆ ಹೋಗ್ತೀವಿ. ಸೊ ಎಲ್ಲರೂ ಅದನ್ನ ಮೇಲೆ ದೇ ಟ್ರೈ ಟು ಟೇಕ್ ದ ಅಡ್ವಾಂಟೇಜ್ ತಗೊಂಡು ಸೋಷಿಯಲ್ ಪ್ರೊಪಗಂಡ ಆಗಿ ಅದು ವಿ ಆರ್ ಗೋಯಿಂಗ್ ಬಿಯಾಂಡ್ ಮನಿ ಅನ್ಸ್ಬಿಡುತ್ತೆ ಕೆಲವು ಸತಿ ಅದು. ಸೊ ಅದರಿಂದ ವಿ ಆರ್ ಲೂಸಿಂಗ್ ಇನ್ ಎವ್ರಿ ಫೀಲ್ಡ್ ಟ್ರಸ್ಟ್, ಆ ಫೇತ್ ಕಮ್ಮಿ ಆಗ್ತಾ ಹೋದಂಗೆ ನಮಗೆ ಏನಾಗ್ತಿದೆ ಅಂತಂದರೆ, ಸೊ ನಾವು ಯಾರ ಹತ್ರ ಹೋಗ್ಬೇಕು, ಏನು ಮಾಡಬೇಕು ಡಿಸೈಡ್ ಮಾಡೋದೇ ಕಷ್ಟ ಆಗ್ತದೆ. ನಿಜ, ಇದನ್ನ ತಿಂದ್ರೆ ಪ್ರಾಬ್ಲಮ್, ತಿಂದ್ರೆ ಪ್ರಾಬ್ಲಮ್ ಎಲ್ಲ ಈ ತಿನ್ನೋದು ಒಂದು ಜೊತೆ ಟ್ರೀಟ್ಮೆಂಟ್ಗೆ ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು ಅಂತ ನಂತರ ಓದಿ ಕನ್ಫ್ಯೂಷನ್ ಆಗ್ಬಿಡ್ತಾರೆ. ಸೊ ಅವ್ರು ಹಿಂಗೆ ಹೇಳಿದ್ರು, ನಾವು ಹಿಂಗೆ ಹೇಳಿದ್ವಿ, ಅವ್ರು ಹಿಂಗೆ ಹೇಳಿದ್ರು ಅಂತ ಹೇಳಿ ಒಂದು ಮಲ್ಟಿಪಲ್ ಒಪಿನಿಯನ್ ತೊಗೊಂಡು ಸಮ್ಮರ್ ಸದ್ಯಗೆ ಸ್ಟ್ರಕ್ ಆ ಥರ ಆಗ್ಬಿಡುತ್ತೆ. ಆ ಥರ ಆಗದಂಗೆ ಸೊ ಹ್ಯಾವ್ ಎ ಮೈಂಡ್ ಕ್ಲಿಯರ್, ಯುವರ್ ವಾಟ್ ಯು ವಾಂಟ್, ವಾಟ್ ಈಸ್ ರಿಕ್ವೈರ್ಡ್, ವಾಟ್ ಡಾಕ್ಟರ್ ಇಸ್ ಟೆಲ್ಲಿಂಗ್, ದಟ್ ಒಂದು ಬೇಸಿಕ್ ಒಂದು ಐಡಿಯಾ ಇದ್ದರೆ ಸಾಕಾಗುತ್ತೆ. ಸರಿ ಡಾಕ್ಟರ್, ಈಗ ನಿಮ್ಮ ಬಳಿ ಪೇಷಂಟ್ಗಳು ಬಂದಿದ್ದಂತಹ ಸಂದರ್ಭದಲ್ಲಿ ಅವ್ರನ್ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಅವ್ರು ಯಾವ ಥರದ ಸಮಸ್ಯೆಗೆ ಬಂದಿರ್ತಾರೆ, ಅವ್ರು ಹೇಗೆ ನಿಮ್ಮನ್ನು ಅಪ್ರೋಚ್ ಮಾಡುವಂಥ ಸಂದರ್ಭದಲ್ಲಿ ಅವರ ಸ್ಥಿತಿಗತಿಗಳು ಹೇಗಿರುತ್ತೆ ಅಂತ? ನಾನು ಈಗ ಪೇನ್ ಅಂತ ಬಂದಿರ್ತಾರೆ, ಪೇನಲ್ಲಿ ನೀ ಪೇನಲ್ಲಿ ಕಾರಣಗಳು ಬೇರೆ ಥರ ಇರುತ್ತೆ, ಅವ್ರ ಏಜ್ ಮೇಲೆ ಹೋಗುತ್ತೆ. ಸೊ ಎಲ್ಡರ್ಲಿ ಪೀಪಲ್, ವಯಸ್ಸಾಗಿ ಬಂದಿರೋರು, 50-60 ವರ್ಷ ಆದರೂ ಬಂದರಿಗೆ ಕಾಲು ಸ್ಲೋಲಿ ಸೌಕ್ಲು ಬಂದಿದ್ದ ನೋವು ಬಂದರೆ, ಸೊ ಭಾಳ ಏನಾಗಿದೆ ಆಸ್ಟಿಯೋ ಆರ್ಥರೈಟಿಸ್ ಅಂತೀವಿ. ಆಸ್ಟಿಯೋ ಆರ್ಥರೈಟಿಸ್ ಅಂದರೆ ಏಜ್ ರಿಲೇಟೆಡ್ ವೇರಿಯಂಟಿಯರ್ ಅಂತ. ಇನ್ನು ಕೆಲವು ಕಾರಣದಲ್ಲಿ ರುಮಟಾಯ್ಡ್ ಆರ್ಥರೈಟಿಸ್ ಅಂತಲೇ ಇರುತ್ತೆ. ರುಮಟಾಯ್ಡ್ ಆರ್ಥರೈಟಿಸ್ ಅಂತಂದರೆ ಇಟ್ ಈಸ್ ಅ ಜೆನೆಟಿಕಲಿ ಇನ್ವಾಲ್ವ್ಡ್ ಇನ್ಫ್ಲಮೇಟರಿ ಆರ್ಥರೈಟಿಸ್. ಅದರಲ್ಲಿ ಮತ್ತೆ ರೆಮಟಾಯ್ಡ್ ಆರ್ಥರೈಟಿಸ್, ಮತ್ತು ಸೀರೋನೆಗೆಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ರೀಟರ್ಸ್ ಡಿಸೀಸ್, ಆಂಕ್ಲೋನಿಸ್ ಸ್ಪಾಂಡಿಲೈಟಿಸ್, ಎಂಟ್ರೋಪತಿಕ್ ಆರ್ಥೋಪತಿ, ಆಮೇಲೆ ಗೌಟ್ ಅಂತ ಹೇಳ್ತೀವಿ. ಇವೆಲ್ಲವೂ ಆರ್ಥರೈಟಿಸ್ ಇರುತ್ತೆ. ಇವು ಯಾವ ಕಾರಣಗಳಿದೆಯೋ ಅಂತ ತಿಳ್ಕೊಂಡು ಸೊ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು, ಸೊ ಈ ಆಸ್ಟಿಯೋ ಆರ್ಥರೈಟಿಸಲ್ಲಿ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಈ ಥರ ಇರುತ್ತೆ. ಈಗ ನನಗೆ ಒಂದು ಪಿಕ್ಚರ್ ತೋರಿಸಿ ನೋಡಿ, ಇದು ನಾರ್ಮಲ್ ಜಾಯಿಂಟ್, ಇದು ತಡಿ ಬೋನು, ಇದು ಲೆಗ್ ಬೋನು, ಇದು ಕಾರ್ಟ್ಲೇಜ್. ಇದು ಸ್ವಲ್ಪ ಸೌದಿದ್ದಾಗ ಇದು ಯೂಶಲಿ ಇಂಜೆಕ್ಷನ್ನು ಟ್ಯಾಬ್ಲೆಟ್ಸ್ ಎಲ್ಲ ಸೌದೋಗುತ್ತೆ. ಇದು ಫುಲ್ ಸೌದಾಗ ಕಾರ್ಟ್ಲೇಜ್ ಎಲ್ಲ ಸೌದೋಗಿರುತ್ತೆ, ಇಲ್ಲೇನು ಇರೋದಿಲ್ಲ. ಸೊ ಅವಾಗ ನಾವೇನು ಮಾಡ್ತೀವಿ, ಈ ಮೇಲೊಂದು ಕ್ಯಾಪು, ಈ ಕೆಳಗಡೆ ಒಂದು ಕ್ಯಾಪು, ನಡೆಯೋ ಒಂದು ಪ್ಲಾಸ್ಟಿಕ್ ಅಂತ ಬರುತ್ತೆ, ಈ ಮೂರು ಸೇರಿ ನಾವು ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಇದೇ ತಪ್ಪು ನೇಮ್ ಹೇಳ್ಬೇಕಂದ್ರೆ ನೀ ರಿಪ್ಲೇಸ್ ಅಂದರೆ ಪೂರ ಮಣ್ಕಾಲೇ ತೆಗೆದೇನು ಮಣ್ಕಾಲ ಹಾಕಲ್ಲ. ಇಸ್ ಓನ್ಲಿ ಸರ್ಫೇಸ್ ಈಸ್ ರಿಪ್ಲೇಸ್ಡ್, ಇಲ್ಲಿ ಸರ್ಫೇಸ್ ರಿಪ್ಲೇಸ್ಡ್ ಇನ್ ಪ್ಲಾಸ್ಟಿಕ್. ಇಟ್ ಇಸ್ ಕಾಲ್ಡ್ ನೀ ಸರ್ಫೇಸ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಸರಿ. ಸೊ ಇದು ನೀ ರಿಪ್ಲೇಸ್ಮೆಂಟ್ ಅಂತ ಭಾಳ ಜನಕ್ಕೆ ಅಂದರೆ ಪೂರ ಮಣ್ಕಾಲ ತೆಗೆದಾಕ್ಬಿಡ್ತಾರೆ ಅಂತ ಇರುತ್ತೆ. ಸೊ ಇದನ್ನ ಸರ್ಜರಿ ಮಾಡೋಕ್ಕೆ ಟೆಕ್ನಾಲಜಿ, ನ್ಯೂವರ್ ಟೆಕ್ನಾಲಜಿಯಲ್ಲಿ ರೋಬೋಟಿಕ್ ಸರ್ಜರಿ ಅಂತ ಬರುತ್ತೆ. ಸೊ ಅದರಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಯೂಶಲಿ ಒಂದು CT ಸ್ಕ್ಯಾನ್ ಅಂತ ಮಾಡ್ತೀವಿ. CT ಸ್ಕ್ಯಾನ್ ಮಾಡಿ ಅಲೈನ್ಮೆಂಟನ್ನು ಮೆಜರ್ಮೆಂಟ್ ತೊಗೊಂಡು ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಮೆಜರ್ಮೆಂಟ್ಸನ್ನ ನಮಗೆ ನಿಮ್ಮ ಅಲೈನ್ಮೆಂಟ್ ಎಷ್ಟಿದೆ ಅಂತೇಳಿ, ಮೂಳೆ ಎಷ್ಟು ಕಟ್ ಮಾಡ್ಬೇಕಂತೇಳಿ ವಿತ್ AI ಟೆಕ್ನಾಲಜಿಯಿಂದ ಅದು ಪ್ಲ್ಯಾನ್ ಮಾಡುತ್ತೆ. CT ಸ್ಕ್ಯಾನ್ ಅದು ರೋಬೋಟ್ ಸಾಫ್ಟ್ವೇರಿಂದ. ಸೊ ಆ ಇನ್ಫಾರ್ಮೇಷನಲ್ಲಿ ನಾನು ಮತ್ತೆ ಪ್ರೀ ಆಪ್ರೇಷನಲ್ಲಿ ನನ್ನ ಈಗ ಆ್ಯಂಗಲ್ ಮತ್ತೆ ಸ್ಕ್ಯಾನ್ ಮೆಜರ್ಮೆಂಟ್ ಮಾಡಿಕೊಂಡು ಚೆಕ್ ಮಾಡ್ತೀನಿ whether it is my measurement and robotic measurements are accurate or not. ಸೊ ಅದನ್ನು ಮಾಡಿ ವಿತ್ ಒಂದು ಪ್ರಿಡಿಕ್ಟಿವ್ ಪ್ಲ್ಯಾನಲ್ಲಿ ಈ ಒಂದು ನೀ ಜಾಯಿಂಟಿಗೆ
ಈ ಸೈಜ್ ಆಫ್ ಪಾರ್ಟ್ಸ್ ಆಗ್ತಾ ಇದೆ, ಇಷ್ಟು ಮೂಳೆ ರಿಸೆಕ್ಷನ್ ಮಾಡ್ತಾ ಇದ್ದೀನಿ, ಸೊ ವಾಟ್ ಬೆಸ್ಟ್ ಅಂತ ನೋಡು. ಸೊ ಒಂದು ಐಡಿಯಾದಿಂದ ಐ ಗೋ ಟು ದ ಆಪರೇಷನ್ ಥಿಯೇಟರ್. ಓಕೆ ಅದು CT ಸ್ಕ್ಯಾನ್ ಮಾಡಿರೋ ಪ್ಲಾನಿಂಗ್ನ ಇನ್ಫಾರ್ಮೇಷನ್ ಮತ್ತು ರೋಬೋಟಿಕ್ ಕಂಪ್ಯೂಟರ್ಗೆ ಒಳಗಡೆ ಒಂದಿರುತ್ತೆ, ಅದಕ್ಕೆ ಫೀಡ್ ಮಾಡ್ತೀವಿ. ಓಕೆ ಸೊ ಒನ್ಸ್ ವಿ ಫೀಡ್ ಇಟ್ ದಿಸ್, ದೆನ್ ವಿ ಎಕ್ಸ್ಪೋಸ್ ದ knee joint, then we actually start the surgery. We register the surface and match the robotic pre-op planning ಅದು ಮಾಡಿದ್ದು CT ಸ್ಕ್ಯಾನ್ದು ಈ ಪಿನ್ ಹಾಕಿರೋದನ್ನು ಕ್ಲಬ್ ಮಾಡಿ ಮೇಲೆ ಇದು ಆ್ಯಕ್ಯುರಸಿ ಇಸ್ 0.5-0.3 ಮಿಲಿಮೀಟರ್ ಒಳಗೆ ಇರುತ್ತೆ. ಆವಾಗ ನಾವು ಮತ್ತೆ ಲಿಗಮೆಂಟ್ ಚೆಕ್ ಮಾಡ್ತೀವಿ. CT ಸ್ಕ್ಯಾನಲ್ಲಿ ಲಿಗಮೆಂಟ್ ಗೊತ್ತಾಗೋದಿಲ್ಲ. ಸೊ ಲಿಗಮೆಂಟ್ ಅಂದರೆ ಈ ಥರ ಇದು ಲಿಗಮೆಂಟ್ ಈ ಥರ ಎಷ್ಟು ಲೂಸ್ ಇದೆ, ಎಷ್ಟು ಟೈಟ್ ಇದೆ, ಅದು ಯಾವುದು ಗೊತ್ತಾಗೋದಿಲ್ಲ. ಓಕೆ ಸೊ ಅದು ದಟ್ ಈಸ್ ಅ CT ಸ್ಕ್ಯಾನ್ ಈಸ್ ಬೇಸ್ಡ್ ಆನ್ ಓನ್ಲಿ ದ ಪ್ಯೂರ್ಲಿ ಆನ್ ದ ಬೋನ್ಸ್. ಸೊ ಇನ್ ದಿಸ್ ನಾವು ದ ಲಿಗಮೆಂಟ್ ಲ್ಯಾಕ್ಸಿಟಿ ಇಸ್ ಓನ್ಲಿ ಅಸೆಸ್ಡ್ ಇಂಟ್ರಾ ಆಪರೇಟಿವ್ಲಿ. ಸೊ ಆ ಇಂಟ್ರಾ ಆಪರೇಟಿವ್ ಲ್ಯಾಕ್ಸಿಟಿಯಲ್ಲಿ ನಾನು ಪ್ರೀ ಆಪರೇಟಿವ್ ಏನು ಪ್ಲ್ಯಾನ್ ಮಾಡಿದ್ನೋ ಸೈಜ್ ಆಫ್ ಪಾರ್ಟ್ಸು, ಬೋನ್ ಕಟ್ಸು, ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಲ್ಯಾಕ್ಸಿಟಿಗೆ. ಸೊ ದೆನ್ ಅಗೇನ್ ಆ ರೀಅಡ್ಜಸ್ಟ್ ಇಟ್ ಓಕೆ ವಿತ್ ಮಿಲಿಮೀಟರ್ ಪ್ಲಸ್ ಮೈನಸಸ್. ಸೊ ಈ ಸೈಜು ಸೈಜ್ D ಅಂತ ಮಾಡಿರ್ತೀವಿ, 3 to 4 ಸೈಜ್ ಆಫ್ ದ ಟಿಬಿಯಾ, ಡಿಫ್ರೆಂಟ್ ಸೈಜಸ್ ಇಂಪ್ಲಾಂಟ್ ಬರುತ್ತೆ. ಬೋನ್ ರಿಸೆಕ್ಷನ್ 8 ಮಿಲಿಮೀಟರ್ ಇಂದ 7 ಮಿಲಿಮೀಟರ್. ಸೊ ದಟ್ ಎಟ್ ದ ಎಂಡ್ ಆಫ್ ದ ಡೇ ಅವರ್ ಆ್ಯಕ್ಯುರಸಿ ಇಸ್ 0.0 ಆರ್ 0.5 ಮಿಲಿಮೀಟರ್ ಅಷ್ಟು ಆ್ಯಕ್ಯುರಸಿ ಬರ್ತೀವಿ. ಸೊ ಅದರಿಂದ ಏನಾಗುತ್ತೆ, ಈ ಆ್ಯಕ್ಯುರಸಿ ಅಂದರೆ ಏನು, ಈಗ ನಮಗೆ ಇದು ಸ್ಟ್ರೈಟ್ ಮಾಡಿದಾಗ ಮೊಣಕಾಲು ಸ್ಟೇಬಲ್ ಆಗಿರಬೇಕು, ಬೆಂಡ್ ಮಾಡಿದಾಗೂ ಇದು ಸ್ಟೇಬಲ್ ಇರಬೇಕು. ಸೊ ಈ ಆ್ಯಕ್ಯುರಸಿಯಲ್ಲಿ ಈ ಗ್ಯಾಪು ಈಕ್ವಲ್ ಇರಬೇಕು. ಫ್ಲೆಕ್ಸ್ ಮಾಡಿದಾಗ ಈ ಗ್ಯಾಪ್ ಈಕ್ವಲ್ ಇರಬೇಕು. ಸೊ ವಿತ್ ದಟ್ ಟೆಕ್ನಾಲಜಿ ವಿಲ್ ಹೆಲ್ಪ್ ಅಸ್ ಟು ಬ್ಯಾಲೆನ್ಸ್ ದ ನೀ. ಸೊ ಇದು ಒಂದು ಕನ್ಫರ್ಮ್ ಆದಮೇಲೆ ದೆನ್ ರೋಬೋ ವಿಲ್ ಏಬಲ್ ಟು ಕಟ್ ದ ಬೋನ್. ರೋಬೋ ಕಟ್ ಮಾಡಿದ್ಮೇಲೆ ದೆನ್ ವಿ ಹ್ಯಾವ್ ಎ ಟ್ರಯಲ್ ಪಾರ್ಟ್ಸ್ ಅಂತ ಇರುತ್ತೆ. ಆ ಟ್ರಯಲ್ ಪಾರ್ಟ್ಸನ್ನ ಹಾಕಿ ಚೆಕ್ ಮಾಡೋದು ಮತ್ತೆ. ಸೊ ಆ್ಯಕ್ಯುರಸಿ ನಾವು ಏನು ಪ್ಲ್ಯಾನ್ ಮಾಡಿದ್ವಿ, ಕಟ್ ಮಾಡಿದ್ವಿ, ಈಗ ಮ್ಯಾಚ್ ಆಗ್ತಿದೆ ಅಂತ. ದೆನ್ ಕನ್ಫರ್ಮ್ ಆಯಿತು ಅಂದರೆ ದೆನ್ ವಿ ವಿಲ್ ಯೂಸ್ ದ ಫೈನಲ್ ಇಂಪ್ಲಾಂಟ್ಸ್. ಓಕೆ ಆ ಫೈನಲ್ ಇಂಪ್ಲಾಂಟ್ಸ್ನ ಸಿಮೆಂಟೆಡ್, ನಾನ್ ಸಿಮೆಂಟೆಡ್, ನ್ಯೂವರಲ್ಲಿ ನಾನ್ ಸಿಮೆಂಟೆಡ್ ಬಂದಿದೆ. ಸಿಮೆಂಟೆಡ್ ಪಾರ್ಟ್ಸ್ ಯೂಶಲಿ ಎಲ್ಲ ಕಡೆ ಯೂಸ್ ಮಾಡ್ತಾ ಇದೀವಿ. ಸೊ ನ್ಯೂಯರ್ ಜನ್ರೇಷನ್ ನಾನ್ ಸಿಮೆಂಟೆಡ್ ಇದೆ. ಸೊ ಅವನ್ನ ಇಂಪ್ಲಾಂಟ್ ಮಾಡಿದ್ಮೇಲೆ ದೆನ್ ವಿ ಪುಟ್ ಅ ಸ್ಟಿಚಸ್. ದೆನ್ ರಿಹ್ಯಾಬಿಲಿಟೇಷನಲ್ಲಿ ಪೇಷಂಟಿಗೆ ವಿತಿನ್ 6 hours ವಾಕ್ ಮಾಡ್ತೀವಿ ಅಂತ. ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀನಿ. ಫಾಸ್ಟ್ ಟ್ರ್ಯಾಕ್ ನೀ ರಿಪ್ಲೇಸ್ಮೆಂಟ್ ಅಂದರೆ ವಿತಿನ್ 6 hours ಪೇಷಂಟ್ ವಾಕ್ ಮಾಡಿದರೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಒಂದು ಕಾಲ್ ಮಾಡಿ ನಡೆಸಿರ್ತೀವಿ. ಸೊ ಅವಾಗ ಡಿಫ್ರೆಂಟ್ ಪೇನ್ ಮೆಡಿಕೇಶನ್ ಕೊಟ್ಟಿರ್ತೀವಿ, ನರ್ವ್ ಬ್ಲಾಕ್ ಅಂತ ಕೊಡ್ತೀವಿ, ಪ್ಲಸ್ ಇನ್ಫಿಲ್ಟ್ರೇಷನ್ ಥರ ಮೊಣಕಾಲಿಗೆ ಇಂಜೆಕ್ಷನ್ ಕೊಟ್ಟಿರ್ತೀವಿ, ಸೊಂಟದಲ್ಲಿ ಇಂಜೆಕ್ಷನ್ ಕೊಟ್ಟಿರ್ತೀವಿ ಬೇಕಿದ್ದಾಗ. ಸೊ ಇದರಿಂದ ಪೇಷಂಟಿಗೆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ, ಅಯ್ಯೋ ನಾನು ನಡೀತೀನೋ ಇಲ್ಲೋ ಅಂತ ಹೆದರಿಕೆ ಇರೋದು. ಎಷ್ಟೋ ಜನ ಪೇಷಂಟ್ಸು ವಯಸ್ಸಾಗಿರೋರಿಗೆ ಇದೊಂದು ಭಯ ಇರುತ್ತೆ. ಎಷ್ಟೋ ಜನ ಪೇಷಂಟು ಏನಾಗಿದೆ, ನಾನು ಆಪರೇಷನ್ ಥಿಯೇಟ್ರ್ ಹೋದ್ರೆ ಹೊರಗೆ ಬರ್ತೀನೋ ಇಲ್ಲೋ ಅಂತ ಹೆದರಿಕೆ ಆಗ್ತೀನಿ, ಎಲ್ಲೋ ನಾನು ಹೋಗ್ಬಿಡ್ತೀನಿ ಅಲ್ಲಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಅಲ್ಲಿ ಇಲ್ಲಿ ನ್ಯೂಸ್ ಆಗಿರ್ತವೆ, 2 ಕಾಲ್ ಮಾಡಿದಾಗ ಕೆಲವ್ರಿಗೆ ಇದಾಗಿರುತ್ತೆ. ಸೊ ಹಾಗಾಗಿ ಹೆದರಿಕೆ ಭಾಳ ಇರುತ್ತೆ. ಇವತ್ತು ಒಂದು ಪೇಷಂಟ್ ನೋಡಿದೆ, ಅವ್ರಿಗೆ ಅವ್ರ ರಿಲೇಟಿವ್ ಯಾರೋ ಒಬ್ರು 2 ಕಾಲ್ ಮಾಡಿಸ್ಕೊಂಡು ಅಟ್ ಎ ಟೈಮಲ್ಲಿ. ಸೊ ದೇ ಲಾಸ್ಟ್ ದಿಮ್. ಆವಾಗಿಂದ ಆ ಅಮ್ಮ ಸರ್ಜರಿ ಮಾಡಿಸ್ಕೊಳಕ್ಕೆ 75 ವರ್ಷ ಆದರೂ ಹೆದರ್ಕೊಳ್ತಾನೆ ಇದ್ದಾರೆ. ಸೊ ನಾನು ನಿಮ್ಗೆ ಹೇಳಿದೆ ಒಂದೇ ಮಾಡ್ಕೊಡ್ತೀನಿ, ಇಮಿಡಿಯೇಟ್ಲಿ ವಾಕ್ ಮಾಡಿಸ್ತೀನಿ, ಸೊ ನಿಮ್ಗೆ ಆ ಹೆದರಿಕೆ ಬೇಡ ಅಂತಲೇ ಹೇಳಿದೆ. ಸೊ ಬಂದಂತ ಎಲ್ಲ ಪೇಷಂಟ್ಗಳು ಕೂಡ ಏನು ಈ ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜರಿ ಅವಶ್ಯಕತೆ ಇರೋದಿಲ್ಲ, ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ಗಳು ಕೊಟ್ರೆ ಗುಣ ಆಗುತ್ತೆ. ತುಂಬಾ ಮೇಜರ್ಲಿ ಹೋದಂತ ಸಂದರ್ಭದಲ್ಲಿ ಜಾಸ್ತಿ ಸೌದಾಗ ನಾನು ಹೇಳ್ದಲ್ಲ, ಗ್ರೇಡ್ 4 ಆರ್ಥರೈಟಿಸ್ ಇದ್ದಾಗ ಅವಾಗ ಮಾತ್ರ ಸರ್ಜರಿ ಬೇಕು. ಗ್ರೇಡ್ 4 ಆರ್ಥರೈಟಿಸ್ ಇದ್ದಾಗ ಈ ಗ್ರೇಡ್ 4 ಅದರಲ್ಲಿ ಎಕ್ಸ್ರೇಗಳು ಮಾಡ್ತೀವಿ, ಸ್ಟ್ಯಾಂಡಿಂಗ್ ಎಕ್ಸ್ರೇ ಅಂತ ಮಾಡ್ತೀವಿ. ಸ್ಟ್ಯಾಂಡಿಂಗ್ ಎಕ್ಸ್ರೇ ಅಲ್ಲಿ ದ ನ್ಯಾರೋಯಿಂಗ್ ಆಫ್ ಜಾಯಿಂಟ್ ಸ್ಪೇಸ್ ಅಂತ ಹೇಳ್ತೀವಿ. ಮೂಳೆಯ ಈ ಒಳಗಿನ ಮಖದಲ್ಲಿಯೂ ಮತ್ತು ಹೊರಗಿನ ಮಖದಲ್ಲಿ ಗ್ಯಾಪ್ ಈಕ್ವಲ್ ಕಾಣಬೇಕು ಎಕ್ಸ್ರೇದಲ್ಲಿ. ಸೊ ಅವೆರಡು ಈಕ್ವಲ್ ಇತ್ತು ಅಂದರೆ ನಾರ್ಮಲ್ ಜಾಯಿಂಟ್ ಅಂತ. ಸ್ವಲ್ಪ ನ್ಯಾರೋ ಆದರೆ ಗ್ರೇಡ್ 2 ಅಂತ. ನೆಕ್ಸ್ಟ್ ಸ್ವಲ್ಪ ಆದರೆ ಗ್ರೇಡ್ 3 ಅಂತ. ಲಾಸ್ಟ್ ಮೂಳೆ ಟಚ್ ಆಗ್ತಿದೆ ಬೋನ್ ಆನ್ ಬೋನ್ ಅಂತ ಹೇಳ್ತೀವಿ, ಅದು ಗ್ರೇಡ್ 4 ಅಂತ. ಗ್ರೇಡ್ 4 ಆರ್ಥರೈಟಿಸ್ ಅಲ್ಲಿ ಪೇಷಂಟಿಗೆ ನೋವಿದ್ದು ನಡೆಯೋಕ್ಕಾಗ್ತಿಲ್ದ್ರೆ ಸರ್ಜರಿ ಬೇಕಾಗುತ್ತೆ. ಅವರಿಗೆ ಇಂಜೆಕ್ಷನ್ ಕೊಡೋದು ಒಂದು ಇದಿದ್ರು ಭಾಳ ಡಾಕ್ಟರ್ಸು ಕೆಲವರು ಆ ಇಂಜೆಕ್ಷನ್ ಒಂದು ಹೊಸ ಮೆಥಡ್ ಆಫ್ ಟ್ರೀಟ್ಮೆಂಟ್ ಅಂತ ಕೊಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಆ ಇಂಜೆಕ್ಷನ್ ಪಿ ಆರ್ ಪಿ ಅಂತ ಕೊಡ್ತಾ ಇದ್ದಾರೆ. ಇಟ್ ಈಸ್ ನಾಟ್ ವರ್ಕಿಂಗ್ ಎವ್ರಿ ಪೇಷಂಟ್. there are selectively patients who are in a early stage. ಅವರಲ್ಲಿ ಹೆಲ್ಪ್ ಆಗುತ್ತೆ. PRP ಅಂದ್ರೆ ಏನು, ಇಸ್ ನಥಿಂಗ್ ಬಟ್ ಎ ಪ್ಲೇಟ್ಲೆಟ್ ಕಾನ್ಸಂಟ್ರೇಟೆಡ್. ಇದು ಅದರಲ್ಲಿ ಸ್ವಲ್ಪ ಹೀಲಿಂಗ್ ಪೊಟೆನ್ಷಿಯಲ್ ಆಗುತ್ತೆ ಅಂತೇಳಿ ಇಟ್ ವಿಲ್ ಬಿ ಹೆಲ್ಪ್ ಇನ್ ಅರ್ಲಿ ಸ್ಟೇಜಲ್ಲಿ, ನಾಟ್ ಇನ್ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದರಿಗೆಲ್ಲ ಅಂತಲ್ಲ. ಅಂಡ್ ದೇರ್ ಆರ್ ಪೀಪಲ್ ಹೂ ಹ್ಯಾವ್ ಇನ್ಫ್ಲಮೇಟರಿ ಆರ್ಥರೈಟಿಸ್, ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಇದ್ದಾಗ ಆ PRP ಇಂಜೆಕ್ಷನ್ ಕೊಟ್ಟರೆ ಅವ್ರಿಗೆ ಆಗೋದಿಲ್ಲ. ಬಿಕಾಸ್ ದಟ್ ಇಸ್ ಇನ್ಫ್ಲಮೇಷನ್ ಇಸ್ ಬಿಕಾಸ್ ಆಫ್ ಎ ರುಮಟಾಯ್ಡ್ ಆಂಟಿಜನ್
ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ ಆಗಿ ನೋವು ಬರೋದಕ್ಕೆ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಆ ಪೇಷಂಟ್ಸ್ಗೆ ವರ್ಕ್ ಆಗಲ್ಲ ಇದು. ಸೊ ಅದಕ್ಕಾಗಿ ಸೆಲೆಕ್ಷನ್ ಆಫ್ ಪೇಷಂಟ್ ಫಾರ್ ಎವ್ರಿ ಒನ್, ಯಾರಿಗೆ ಯಾವುದನ್ನು ಕೊಟ್ಟರೆ ಅದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಪೇಷಂಟ್ನ ಮನಸ್ಥಿತಿನೂ ಅರ್ಥ ಮಾಡ್ಕೋಬೇಕು. ಈಗ ಎಷ್ಟೋ ಸತಿ ಪೇಷಂಟ್ ಬರ್ತಾರೆ, ಅವ್ರ ಬೇರೆ ಮಕ್ಕಳು ಕರ್ಕೊಂಬಂದಿರ್ತಾರೆ, ಅವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ತಾರೆ, ನಮ್ಮ ಅಮ್ಮ ಚೆನ್ನಾಗಾದ ಸಾಕು, ನಮ್ಮ ಅಪ್ಪ ಚೆನ್ನಾಗಾದ ಸಾಕು ಅಂತ ಬಂದಿರ್ತಾರೆ. ಆದರೆ ಇಲ್ಲೇನಾಗಿರುತ್ತೆ, ಪೇಷಂಟುಗೆ ಅವ್ರಿಗೆ ಏನಾಗ್ತಿಂದಾನೆ ಗೊತ್ತಿರಲ್ಲ. ಕೆಲವರಿಗೆ ಆದರೂ ಎದುರ್ಕೊಂಡು ಮಾತಾಡ್ತಾ ಇರ್ತಾರೆ, ನಂತರ ಬಂದು ಕೂತ್ರು ಬಾಯಿನಾಗ ಬಿಡೋಕಿರ್ತಿರಲ್ಲ. ಸೊ ನಾನು ಅವ್ರ ಹತ್ರ ಪೇಷಂಟ್ ಅಟೆಂಡರ್ ಹತ್ರ ಮಾತಾಡೋದು ಬಿಟ್ಟು ನಾನು ಪೇಷಂಟ್ ಹತ್ರ ಮಾತಾಡೋಕ್ಕೆ ಶುರು ಮಾಡ್ತೀನಿ. ಸೊ ಐ ಟು ಗೆಟ್ ಎ ಕಾನ್ಫಿಡೆನ್ಸ್ ಫಾರ್ ದೆಮ್. ನಾನು ಬರ್ತಿದ್ದಂಗೆ ನಿಮ್ಮ ಸರ್ಜರಿ ಹೇಳೋದಿಲ್ಲ, ಏನಾಗಿದೆ ಏನು. ಸೊ ಅವ್ರು ನಾವು ಧೈರ್ಯ ಕೊಟ್ಟು, ಸೊ ಆವಾಗ ಒಂದು ಇದಾಗುತ್ತೆ. ದೆನ್ ಓನ್ಲಿ ವಿ ಕ್ಯಾನ್ ಏಬಲ್ ಟು ಗಿವ್ ಪ್ರಾಪರ್ ಅಡ್ವೈಸ್ ಆ್ಯಂಡ್ ವಿ ಕ್ಯಾನ್ ಡೂ ದ ಸರ್ಜರಿ ಫಾರ್ ದೆಮ್ ವೆನ್ ದೇ ಮೆಂಟಲಿ ಪ್ರಿಪೇರ್ಡ್. ಆವಾಗ ಅವರಿಗೆ ಇದಾಗುತ್ತೆ. ಸಿಂಪಲ್ ಎಕ್ಸಾಂಪಲ್ ಅಂದರೆ, ಹೊಟ್ಟೆ ಹಸ್ತಾಗ ಊಟ ಮಾಡಿ ರುಚಿ, ಹೊಟ್ಟೆ ಹಸ್ತಿಲ್ಲ ಅಂದರೆ ಊಟ ಮಾಡಿಬಿಡಿ ಅಂತ ಹೇಳ್ತೀನಿ. ಯಾರಿಗೆ ನೋವಿಲ್ಲ ಅವ್ರಿಗೆ ಸರ್ಜರಿ ಬೇಡ. ಹಾಗೆ ಹೊಟ್ಟೆ ಹಸ್ತಿದ್ದು ಯಾರ ಮನಸ್ಥಿತಿಯಾಗಿ ರೆಡಿಯಾಗಿತ್ತು, ಮೈಂಡಲ್ಲಿ ರೆಡಿಯಾಗಿ ನಾವು ಊಟ ಮಾಡ್ಬೇಕು, ಇಲ್ಲಿ ಚೆನ್ನಾಗುತ್ತೆ ಅಂದರೆ ಊಟ ಅವರಿಗೆ ರುಚಿ ಅನ್ಸುತ್ತೆ, ಅವ್ರಿಗೆ ಸರ್ಜರಿ ಸಕ್ಸಸ್ಫುಲ್ ಆಗುತ್ತೆ. ಅವರು ಮೆಂಟಲಿ ರೆಡಿನೇ ಆಗಿರಲ್ಲ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ಬ್ರೈನ್, ಹಾರ್ಟ್ ಅಂಡ್ ನೀ ಕೋಆರ್ಡಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹೀಲು ಬೇಗ ಆಗೋದಿಲ್ಲ ಅಂಥವ್ರಿಗೆ 100%.